ನಾನು ಮೂಲತಃ ವಕೀಲ ವೃತ್ತಿಗೆ ಸೇರಿದವನಾಗಿದ್ದು ಪ್ರಾಕ್ಟಿಕಲ್ ನನ್ನ ಮುಂದೆ ಬರ್ತಕ್ಕಂಥ ಕೇಸಸ್ಗಳಲ್ಲಿ ನಾನು ಕಂಡಿದ್ದೇನು ಅಂತಂದರೆ, ಸಾಮಾನ್ಯವಾಗಿ ಕಾನೂನುಗಳು ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಂಬುದನ್ನು ನಾನು ಮನವರಿಕೆ ಮಾಡಿದಾಗ ಅಥವಾ ಅದರ ಬಗ್ಗೆ ನಾನು ಸ್ವಲ್ಪ ಯೋಚನೆಯನ್ನು ಮಾಡಿದಾಗ, ಆ ಕಾರ್ಯರೂಪಕ್ಕೆ ತರ್ತಕ್ಕಂತಹ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡ್ತಿರೋದು ಅಥವಾ ಜನರಲ್ಲಿ ಅದರ ಬಗ್ಗೆ ಆ ಕಾನೂನುಗಳ ಬಗ್ಗೆ ಜ್ಞಾನ ಇಲ್ಲದೇ ಇರುವಂಥದ್ದು, ಈ ಕಾರಣಗಳಿಂದಾಗಿ ಕಾನೂನುಗಳು ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ನಾನು ಮನವರಿಕೆ ಮಾಡಿಕೊಂಡೆ. ಈಗ ಮುಂದೇನು ಮಾಡಬೇಕಪ್ಪ ಅನ್ನುವಂಥದ್ದನ್ನು ನಾನು ಮತ್ತೆ ಯೋಚನೆ ಮಾಡಿದಾಗ, ಸಾಮಾನ್ಯವಾಗಿ ಜನರಲ್ಲಿ ಈ ಕಾನೂನುಗಳ ಬಗ್ಗೆ ಅರಿವು ಅಷ್ಟೇ ಅಲ್ಲದೆ ಈ ವ್ಯವಸ್ಥೆ, ಭಾರತ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ನಾನು ಜನರಿಗೆ ಮನವರಿಕೆ ಮಾಡಿಕೊಟ್ಟಾಗ ಮಾತ್ರ, ಯಾವಾಗ ಜನರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅಷ್ಟೇ ಅಲ್ಲದೆ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಕೂಡ ಅರಿವನ್ನು ಪಡ್ಕೊಂಡಾಗ ಅಥವಾ ಅದರ ಬಗ್ಗೆ ಅವರಿಗೆ ನಾಲೆಜ್ ಇದ್ದಾಗ ಮಾತ್ರ ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ಅವರು ಚೆನ್ನಾಗಿ ನಿರ್ಧಾರ ಮಾಡಬಹುದು ಮತ್ತು ಅದರ ವಿರುದ್ಧ ಹೋರಾಡಲಿಕ್ಕೂ ಕೂಡ ಅಥವಾ ಧ್ವನಿ ಎತ್ತಲಿಕ್ಕೂ ಕೂಡ ಮುಂದಾಗಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಂಡೆ. ಬಟ್ ಮತ್ತೆ ಅದರ ಬಗ್ಗೆ ನಾನು ಯೋಚನೆ ಮಾಡಿದಾಗ, ಈಗ ಸಾಮಾನ್ಯವಾಗಿ ಒಬ್ಬೊಬ್ಬರೇ ಮುಂದೆ ಬಂದು ಅದರ ಬಗ್ಗೆ ಹೋರಾಟ ಮಾಡೋದು ನಂತರ ನಾವು ಯಾರು ಭ್ರಷ್ಟಾಚಾರದ ವಿರುದ್ಧ ಅಥವಾ ಈ ಭ್ರಷ್ಟ ಆಚರಣೆಗಳು ಅನ್ನೋಂಥ ಹೇಳ್ತೀವಿ, ಬಾಲ್ಯ ವಿವಾಹ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಇದು ಚೈಲ್ಡ್ ಲೇಬರ್ ಆಗಿರ್ಬೋದು, ಅಥವಾ ಬೇರೆ ಈ ರೀತಿಯಾದಂತಹ ಡೌರಿ ಡಿಮಾಂಡ್ ಆಗಿರ್ಬೋದು, ಇಂಥ ಹರ್ಯಾಶ್ಮೆಂಟ್ಗಳೇನಿವೆ ಅಥವಾ ಈ ಭ್ರಷ್ಟ ಆಚರಣೆಗಳನ್ನಂತ ಹೇಳ್ತೀವಿ, ಇವುಗಳ ವಿರುದ್ಧ ನಾವು ಹೋರಾಡಲಿಕ್ಕೆ ಯಾರು ದನಿ ಎತ್ತಾರೆ ಅಥವಾ ಯಾರು ಮುಂದೆ ಬರ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ಒಳ್ಳೆಯದಾದೀತು ಅನ್ನುವಂಥ ಉದ್ದೇಶದಿಂದ ಈ ವಕೀಲ ವೃತ್ತಿಗೆ ಸೇರಿದಂತಹ ಸಾಮಾನ್ಯವಾಗಿ ವಕೀಲರು ಮತ್ತು ಕಾನೂನು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಅನ್ನುವಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ದೀವಿ. ಈ ಸಂಘಟನೆಯನ್ನು ನಾಳೆ ಅದೇ 26 ಸಂಜೆ 5 ಗಂಟೆ ಸುಮಾರಿಗೆ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಅಧ್ಯಕ್ಷರಾಗಿ ಶ್ರೀ SR ಹಿರೇಮಠಿ ಅವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆ ರಾಮಚಂದ್ರ ನಾಯಕ್ ಅಂಥೇಳಿ ಇವರು ಬರ್ತಾ ಇದ್ದಾರೆ. ಆ ನಂತರ ಡಾಕ್ಟರ್ ರಾಜೇಂದ್ರ ಅಂಥೇಳಿ ಇವರು ಬೆಂಗಳೂರಿಂದ ಜರ್ನಲಿಸ್ಟು, ಇವರು ಬರ್ತಾ ಇದ್ದಾರೆ. ನಂತರ SP ಜೋಗಿನ್ ಅಂತ ಇವರು ಕಾನೂನು ವೃತ್ತಿಗೆ ಅಥವಾ ಕಾನೂನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ, ಬಾಗಲಕೋಟೆಯಿಂದ ಇವರು ಕೂಡ ಬರ್ತಾ ಇದ್ದಾರೆ. ನಂತರ BR ಕುರಿ ಅಂತ ಸಂಪಾದಕರು ರೈತ ಮಿತ್ರ ಮಾಸಪತ್ರಿಕೆ ಬಾಗಲಕೋಟೆ, ಇವರು ಕೂಡ ಕಾನೂನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ, ಇವರು ಕೂಡ ನಾಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇನ್ನೊಬ್ರು ರಾಮಚಂದ್ರ ಡಿ ನಾಯಕ್ ಅಂತ, ಇವರು ಇಂಡಸ್ಟ್ರಿಯಲಿಸ್ಟು, ಪುನಾ ಮತ್ತು ಇಲ್ಲಿ ಧಾರವಾಡದಲ್ಲಿ ಇಂಡಸ್ಟ್ರೀಸ್ ಇದೆ, ಇವರು ಕೂಡ ನಾಳೆ ಈ ಫಂಕ್ಷನ್ಗೆ ಬರ್ತಾ ಇದ್ದಾರೆ. ನಮ್ಮ ಫಂಕ್ಷನ್ ಜೊತೆಗೇನೆ ಉದ್ಘಾಟನಾ ಸಮಾರಂಭ ಜೊತೆಗೇನೆ ಇಲ್ಲಿ ನಾವು ಮತ್ತೆ ಪುಸ್ತಕ ಬಿಡುಗಡೆ ಅಂತ ಹೇಳಿ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಪುಸ್ತಕ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಕಾನೂನು ಕೈಗನ್ನಡಿ ಅಂತ ಹೇಳಿ, ಅದರಲ್ಲಿ ಕೆಲವೊಂದು ವಿಷಯಗಳು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು, ಈ ಬಾಲ ಕಾರ್ಮಿಕಕ್ಕೆ ಸಂಬಂಧಪಟ್ಟಂಥದ್ದು, ವರದಕ್ಷಿಣೆಗೆ ಸಂಬಂಧಪಟ್ಟಂಥದ್ದು, ಮತ್ತು ಇದೇ ರೀತಿಯಾಗಿ ಕೆಲವೊಂದಿಷ್ಟು 4-5 ವಿಷಯಗಳನ್ನು ಕವರ್ ಮಾಡಿ ಒಂದು ಚಿಕ್ಕದಂಥ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದೀವಿ. ಆ ಪುಸ್ತಕ ಕೂಡ ಬಿಡುಗಡೆ ಸಮಾರಂಭ ಇದೆ. ಅದೇ ರೀತಿಯಾಗಿ ಈ ಭ್ರಷ್ಟಾಚಾರ ವಿರುದ್ಧ ಯಾರು ಧ್ವನಿ ಎತ್ತಾ ಇದ್ದಾರೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಯಾರು ಹೋರಾಡ್ತಾ ಇದ್ದಾರೆ, ಈ ಸದ್ಯಕ್ಕೆ ನಮ್ಮ ಕೈಗೆ ಯಾರು ಸಿಕ್ಕಿದ್ದಾರೆ ಅಂಥ ವ್ಯಕ್ತಿಗಳಿಗೆ ನಾವು ಅವತ್ತು ಅಭಿನಂದನಾ ಮತ್ತು ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಟುಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ SH ಸಂತೋಷ್ ಕುಮಾರ್ ಅಂತ, ಇವರು ಜಂಟಿ ರಿಜಿಸ್ಟ್ರಾರ್ ಮತ್ತು ಕಾರ್ಯಕಾರಿ ನಿರ್ದೇಶಕರು ಸರ್ಕಾರಿ ಸಂಘ ಶಿವಮೊಗ್ಗ ಅಂತ, ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಇದೆಯಲ್ಲ ಅದರ ಜಂಟಿ ರಿಜಿಸ್ಟ್ರಾರ್ ಇದ್ದಾರೆ. ಇವರು ಮೊನ್ನೆ ಒಂದು ದೊಡ್ಡ ಹಗರಣವನ್ನು ಬಯಲಿಗೆ ತಂದ್ರು. ಇಂಥ ವ್ಯಕ್ತಿಗಳನ್ನು ನಾವು ಅವತ್ತು ಅಭಿನಂದನೆ ಮತ್ತು ಸನ್ಮಾನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೂ ಕೂಡ ಸ್ವಾಗತ ಮಾಡಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಡಾಕ್ಟರ್ ಸುನೀತಾ ಸಿದ್ದರಾಮ್ ಅಂತ ಹೇಳಿ, ಇವರು ಕೂಡ ಸಹಾಯಕ ರಿಜಿಸ್ಟ್ರಾರ್ ಸಹಾಯಕ ಸಂಘ ಶಿವಮೊಗ್ಗ, ಇವರು ಕೂಡ ಅವತ್ತು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇನ್ನೋರ್ವ ವ್ಯಕ್ತಿ ಶ್ರೀ PS ಹೊಕ್ರಾಣಿ ಅಂತ, ಇವರು ನಿವೃತ್ತ ASI, ಇವರು ನಿಷ್ಠಾವಂತ ಅಧಿಕಾರಿ. ಹೀಗಾಗಿ ಇವರಿಗೂ ಕೂಡ ನಾವು ಅವತ್ತು ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡೆ. ವಕೀಲ ವೃತ್ತಿ ಅಧಿನಿಯಮ 1961ರಲ್ಲಿ ಯಾವನೇ ಒಬ್ಬ ಪಕ್ಷಗಾರನು ಅವನು ಅಪರಾಧ ಮಾಡಿದಾನೋ ಅಥವಾ ಮಾಡಿಲ್ಲ ಅನ್ನುವಂಥ ವಿಷಯ ವಕೀಲರಿಗೆ ಗೊತ್ತಿರೋದಿಲ್ಲ. ನ್ಯಾಯಾಲಯದಲ್ಲಿ ಅದು ನಿರ್ಧಾರ ಆಗಬೇಕಾಗಿರುತ್ತೆ. ಅವನು ಬಂದು, ಸರ್ ನೀವು ನನ್ನ ಪ್ರಕರಣವನ್ನು ನಡೆಸಬೇಕು ಅಥವಾ ನೀವು ಈ ಕೇಸನ್ನು ನಡೆಸಬೇಕು ಅಂತಂದಾಗ
ನಾನು ಆ ಪ್ರಕರಣವನ್ನು ನಡೆಸಲೇಬೇಕಾದಂಥದ್ದು ನನ್ನ ಕರ್ತವ್ಯ, ಅದು ವಕೀಲನಾದಂಥವ್ರ ಕರ್ತವ್ಯ, ಅದನ್ನ ನಾವು ಮಾಡಲೇಬೇಕಾಗತ್ತೆ. ಅದು ತಪ್ಪು ಸರಿಗಳನ್ನ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ, ಅಂತ ಅಧಿಕಾರ ನಮ್ಗಿರೋದಿಲ್ಲ. ಮತ್ತು ಮೊದಲಿಗೆ ಈ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೂ ಕೂಡ ಬರೋದಿಲ್ಲ. ಅದಕ್ಕೆ ಅವನಿಗೆ ಆರೋಪಿ ಅಂತ ಹೇಳ್ತೀವಿ, ಅಪರಾಧ ಸಾಬೀತಾದ ಮೇಲೆ ಅಪರಾಧಿ ಅಂತ ಕರಿತೀವಿ. ಸೊ ಹೀಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಭ್ರಷ್ಟಾಚಾರಕ್ಕೆ ಅನ್ನುವಂಥದ್ದು ತಪ್ಪು. ಯಾವಾಗ ಸಾಕ್ಷ್ಯಾಧಾರಗಳನ್ನ ಆ ವ್ಯಕ್ತಿ ತಂದು ನ್ಯಾಯಾಲಯದಲ್ಲಿ ಹಾಜರು ಮಾಡ್ತಾನೆ, ಆವಾಗ ಯಾವ ನ್ಯಾಯಾಧೀಶರಾದ್ರೇನು ವಕೀಲರಾದ್ರೇನು ಸಾಕ್ಷ್ಯಾಧಾರಗಳು ಕರೆಕ್ಟ್ ಆಗಿದ್ದು ಅಂತಂದ್ರೆ, ಸಂಗತಿ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ಆ ಸಂಗತಿ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಾ ಇತ್ತು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಆ ಅಪರಾಧ ಶಿಕ್ಷೆಯಿಂದ ಅಪರಾಧಿಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದೌದೌದು. ಹೆಂಗಾಗತ್ತೆ ಗೊತ್ತು ಸರ್, ಒಂದು ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಕೇಸ್ ಹಾಕ್ಬೇಕಾಗತ್ತೆ. ಕೇಸ್ ಹಾಕ್ಬೇಕಾದ್ರೆ ಆ ಅಧಿಕಾರಿಯ ಮೇಲೆ ಕೇಸ್ ಹಾಕ್ಬೇಕಾದ್ರೆ ಹೈಯರ್ ಅಧಿಕಾರಿ ಪರ್ಮಿಷನ್ ತಗೋಬೇಕಾಗತ್ತೆ. ಲೂಫೋಲ್ಸ್ ಹೆಂಗಿರುತ್ತೆ ನೋಡಿ, ಸಾಮಾನ್ಯ ಜನರಿಗೆ ಗೊತ್ತಿರೋಲ್ಲ, ಅವ್ನು ಕಂಪ್ಲೇಂಟ್ ಕೊಟ್ಟು ಬಿಟ್ಬಿಡ್ತಾರೆ, ಮುಂದ್ ಕೋರ್ಟ್ ಅದು ಕೇಸ್ ರಿಜಿಸ್ಟ್ರೇಷನ್ ಆಗತ್ತೆ. ಕೊನೆಯಲ್ಲಿ ಏನ್ ಆರ್ಗ್ಯುಮೆಂಟ್ ಆಗತ್ತೆ ಅಂತಂದ್ರೆ, ಇಲ್ಲಿ ಮೇಲಿನ ಅಧಿಕಾರಿಯ ಪರ್ಮಿಷನ್ ತಗೊಂಡು ಕೇಸ್ ಮಾಡದೇ ಇರೋದ ಕಾರಣಕ್ಕಾಗಿ ಇದನ್ನ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಆ ಗ್ರೌಂಡ್ ಮೇಲೆ ಕೇಸ್ ಹೋಗುತ್ತೆ ಹೊರತು ಆ ಟೆಕ್ನಿಕಾಲಿಟಿ ಇರುತ್ತೆ. ಆ ಟೆಕ್ನಿಕಾಲಿಟಿ ಜನರಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಅಪರಾಧಿಗಳನ್ನ ನಾವು ಸುಲಭವಾಗಿ ಶಿಕ್ಷೆ ಸಿಗುವಂತಹ, ಆರೋಪಿಗಳಿಗೆ ಸುಲಭವಾಗಿ ಶಿಕ್ಷೆ ಸಿಗುವಂತೆ ನೋಡ್ಕೋಬಹುದು. ಏನಿದ್ದಾರೆ ಅಥವಾ ಜನರೇನಿದ್ದಾರೆ, ಈಗ ನಮ್ಮ ದೇಶದ ಜನರು, ಇವರಿಗೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇರುತ್ತೆ, ಹೈರಾರ್ಕಿ ಆಫ್ ಅಥಾರಿಟೀಸ್ ಹೆಂಗಿರ್ತಾರೆ, ಇವ್ರ ಅಧಿಕಾರಗಳು ಏನಿರ್ತವೆ, ಒಬ್ಬ ಅಧಿಕಾರಿ ಇದ್ದವನು ಯಾವ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರ್ತಿರ್ತಾನೆ, ಅವ್ನು ಯಾವ ರೀತಿಯಾಗಿ ತರ್ತಾನೆ ಎಂಬುದನ್ನ ಜನಸಾಮಾನ್ಯರಿಗೆ ಮೊದಲನೇದಾಗಿ ಅರಿವನ್ನು ಮೂಡಿಸುವಂತದ್ದು ಸಾಧ್ಯ ಆಯಿತು ಅಂತಂದ್ರೆ, ಅಂತ ಅನ್ಯಾಯಗಳು ನಡೆದಿತ್ತು ಅಂತಂದ್ರೆ ಅಥವಾ ಏನಾದ್ರೂ ತಪ್ಪುಗಳು ನಡೆದಿತ್ತು ಅಂತಂದ್ರೆ ಆ ನೊಂದಂತ ವ್ಯಕ್ತಿಯ ಪರವಾಗಿ ನಾವು ಧ್ವನಿ ಎತ್ತೀವಿ ಮತ್ತು ಅವ್ರ ಪರವಾಗಿ ನಾವು ಯಾವತ್ತಿಗೂ ಇರ್ತೀವಿ ಮತ್ತು ಅವರಿಗೆ ನ್ಯಾಯ ಸಿಗುವಂತ ಮಟ್ಟದಲ್ಲಿ ಕೂಡ ನಾವು ನೋಡ್ಕೋಬೇಕು ಅನ್ನುವಂಥ ಉದ್ದೇಶ ಇದ್ರದ್ದು ಮುಖ್ಯವಾದಂತಹ ಉದ್ದೇಶ. ಎರಡನೇದೇನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ಕಾನೂನು ಕ್ಷೇತ್ರಕ್ಕೆ ಬಂದಾಗ ಈ ಕಾನೂನು ಕ್ಷೇತ್ರದಿಂದ ಹೊರಬಂದಂತಹ ವಿದ್ಯಾರ್ಥಿಗಳು ಯಾವ LLB ಮುಗಿಸಿ ಬರ್ತಾನೆ, ಅವನೋಗಿ ಅಲ್ಲಿ ಯಾವುದೋ ಬೇರೆ ಆಫೀಸನ್ನ ಜಾಯ್ನ್ ಆಗಿ ಹಿರಿಯ ವಕೀಲರ ಕಡೆ ಹೋಗಿ ಕಲಿತು 4-5 ವರ್ಷ ಅದರಲ್ಲಿ ಕಾಲ ಕಳಿಬೇಕಾಗತ್ತೆ. ಸೊ ಅಂತ ವಕೀಲರು ಏನಾದ್ರು ಇಂಟ್ರೆಸ್ಟೆಡ್ ಪರ್ಸನ್ ಇದ್ರು ಅಂತಂದ್ರೆ ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ಕ್ಲಾಸಸ್ ಮಾಡಿ 6 ತಿಂಗಳನ್ನು ಅಥವಾ 1 ವರ್ಷ ನಾವು ಕ್ಲಾಸಸ್ ಮಾಡಿ 1 ವರ್ಷದಲ್ಲಿ ಆ ವ್ಯಕ್ತಿಯನ್ನು ನಾವು ವಕಾಲತ್ ಹೆಂಗ್ ಮಾಡಬೇಕು, ಕೇಸಸ್ ಅನ್ನ ಹೆಂಗ್ ಬಿಲ್ಡಪ್ ಮಾಡಬೇಕು, ಕೇಸ್ ಆರ್ಗ್ಯುಮೆಂಟ್ ಹೆಂಗ್ ಮಾಡಬೇಕು, ಕೇಸ್ನಲ್ಲಿ ಸಾಕ್ಷಿ ಕ್ರಾಸ್ ಹೆಂಗ್ ಮಾಡಬೇಕು ಅನ್ನುವಂಥ ಈ ವಿಷಯಗಳ ಬಗ್ಗೆ ಕೋರ್ಟ್ ನಲ್ಲಿ ಏನ್ ನಡೆಯುತ್ತೆ ಅದನ್ನ ನಾವು ನಮ್ಮ ಸಂಘದ ವತಿಯಿಂದ ಕ್ಲಾಸಸ್ ಅನ್ನು ಕೂಡ ಮಾಡಿ ಅಂತ ವ್ಯಕ್ತಿಗಳಿಗೆ ನಾವು ಕಾನೂನಿನ ಹೆಚ್ಚಿನ ಜ್ಞಾನವನ್ನು ಕೂಡ ಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಮುಂದೆ ಮಾಡ್ತೀವಿ ಉಚಿತವಾಗಿನೇ, ಅವ್ರಿಗೆ ಉಚಿತವಾಗಿನೇ ಕೊಡ್ತೀವಿ ನಾವು. ನೆಕ್ಸ್ಟ್ ಇನ್ನು ಏನು ಅಂತಂದ್ರೆ, ಎಲ್ಲಿ ಕಾನೂನುಗಳು ದುರುಪಯೋಗ ಆಗ್ಬಿಟ್ಟಿದೆ, ಎಲ್ಲಿ ಮೇಲಧಿಕಾರಿಗಳು, ಈಗ ನಾವು ಸರ್ಕಾರ ಉದಾಹರಣೆಗೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ಈ ಯೋಜನೆಯನ್ನ ಕೈಗೊಳ್ಳಿ ಅಂತ ಹೇಳುತ್ತೆ, ಅದರ ಮೇಲೆ ನಿಗಾ ಇಟ್ಟು ಇವತ್ತು ಇಷ್ಟು ಬಂದಂತ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥ ನಮ್ಮ ಮಾಹಿತಿ ಹಕ್ಕಿದೆ. ಆ ಮಾಹಿತಿ ಹಕ್ಕಿನಲ್ಲಿ ಆ ಮಾಹಿತಿಯನ್ನು ತೆಗೆದುಕೊಂಡು ಅದು ಕೆಲಸ ಕರೆಕ್ಟ್ ಆಗಿ ಆಗಿದೆಯೋ ಇಲ್ಲೋ ಎಂಬುದನ್ನು ಕೂಡ ನಮ್ಮ ಸಂಘ ನೋಡುವಂತ ಕೆಲಸವನ್ನ ಮಾಡುತ್ತೆ. ಇನ್ನು ಮುಂದೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಘಟಕಗಳನ್ನ ಮಾಡಿ, ತಾಲೂಕಾ ಮಟ್ಟದಲ್ಲಿ ಒಬ್ಬ ಘಟಕಗಳನ್ನ ಮಾಡಿ, ಮುಂದೆ ಸಾಧ್ಯ ಆಯಿತು ಅಂದ್ರೆ ಗ್ರಾಮ ಮಟ್ಟಕ್ಕೂ ಕೂಡ ನಾವು ಘಟಕಗಳನ್ನ ಮಾಡಿ ಈ ಸರ್ಕಾರಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಇಲ್ಲ ಎಂಬುದನ್ನು ಕೂಡ ನಿಗಾ ಇಡುವಂತ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂಥದ್ದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆ ಕೆಲಸವನ್ನ ನಾವು ಮಾಡ್ತೀವಿ ಮುಂದೆ. ಸರ್, ನಾಳೆ ಪುಸ್ತಕ ಬಿಡುಗಡೆ